ಸ್ವಾಗತ. ನವೋದಯದ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯರ ಹಲ್ಲೆ, ಪಾಲಕರಿಂದ ಸಂಸದರಿಗೆ ಮನವಿ, ಧರಣಿ ಎಚ್ಚರಿಕೆ. ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳ ಮೇಲೆ ಸಾಮೂಹಿಕ ಹಲ್ಲೆ ಮಾಡಿದ ಘಟನೆ ನಡೆದಿದೆ. ಕಳೆದ ಆಗಸ್ಟ್ 20, 2024ರಂದು ವಿದ್ಯಾಲಯದ ಆವರಣದಲ್ಲಿ ಹಾಡು ಹಗಲೇ ಹಿರಿಯ ವಿದ್ಯಾರ್ಥಿಗಳು ಅಂದರೆ ಪಿಯುಸಿ ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು 8, 9 ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳ ಮೇಲೆ ಅತ್ಯಂತ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ. ಕಟ್ಟಿಗೆ, ಬೆಲ್ಟ್ ಹಾಗೂ ಪೈಪ್ಗಳ ಮೂಲಕ ಹೊಡೆದಿದ್ದಾರೆ. ಕೆಲ ವಿದ್ಯಾರ್ಥಿಗಳಿಗೆ ಗುಪ್ತಾಂಗಗಳಿಗೆ ಹೊಡೆದು ಅಮಾನುಷವಾಗಿ ನಡೆದುಕೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ. ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿದ್ದಾರೆ. ಇಷ್ಟೆಲ್ಲ ನಡೆದರೂ ಅಲ್ಲಿಯ ಪ್ರಾಚಾರ್ಯರಾಗಲಿ, ಶಿಕ್ಷಕರಾಗಲಿ, ಸಿಬ್ಬಂದಿಯಾಗಲಿ ಯಾವುದೇ ಪಾಲಕರ ಗಮನಕ್ಕೆ ತಂದಿಲ್ಲ ಎಂದು ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣ ಹೊಸದೇನೂ ಅಲ್ಲ. ಇಂಥ ಪ್ರಕರಣಗಳು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಜರುಗಿದ್ದರೂ ಸೂಕ್ತ ಕ್ರಮ ಜರುಗಿಸಿಲ್ಲ. ಪ್ರತಿ ಸಲ ಅಲ್ಲಿಯ ಸಿಬ್ಬಂದಿ ಹಾಗೂ ಪ್ರಾಚಾರ್ಯರು ಮುಚ್ಚಿ ಹಾಕಿದ್ದಾರೆ. ಇದಕ್ಕೆಲ್ಲ ಅಲ್ಲಿಯ ಆಡಳಿತ ವೈಫಲ್ಯವೇ ಕಾರಣವಾಗಿದೆ. ಮುಖ್ಯವಾಗಿ ವಿದ್ಯಾಲಯದಲ್ಲಿ ಹಿರಿಯ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗಿದ್ದು ಕಂಡುಬಂದಿದೆ. ಬೀಡಿ, ಸಿಗರೇಟ್, ಗುಟ್ಕಾ ಹಾಗೂ ಮದ್ಯ ಸೇವನೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ಆಡಳಿತ ವೈಫಲ್ಯಕ್ಕೆ ಕಾರಣರಾದ ವಿದ್ಯಾಲಯದ ಪ್ರಾಚಾರ್ಯರನ್ನು ಅಮಾನತು ಮಾಡಬೇಕು. ಹಲ್ಲೆ ಮಾಡಿದ ವಿದ್ಯಾರ್ಥಿಗಳನ್ನು ವಿದ್ಯಾಲಯದಿಂದ ಶಾಶ್ವತವಾಗಿ ಹೊರಹಾಕಬೇಕು. ಅಲ್ಲಿಯ ಭದ್ರತಾ ಸಿಬ್ಬಂದಿಯನ್ನು ಅಮಾನತುಗೊಳಿಸಬೇಕು. ಎಲ್ಲ ವಸತಿ ಗೃಹಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಪೊಲೀಸ್ ಸಿಬ್ಬಂದಿ ಗಸ್ತು ಹಾಕಬೇಕು. ಈ ಎಲ್ಲ ಬೇಡಿಕೆಗಳನ್ನು 1 ವಾರದೊಳಗೆ ಈಡೇರಿಸಬೇಕು. ಇಲ್ಲವಾದಲ್ಲಿ ನವೋದಯ ವಿದ್ಯಾಲಯದ ಮುಂದೆ ಎಲ್ಲ ಪಾಲಕರು ಸೇರಿ ಪ್ರತಿಭಟನೆ ಮಾಡಲಾಗುವುದು ಎಂದು ಪಾಲಕರು ಎಚ್ಚರಿಕೆ ನೀಡಿದ್ದಾರೆ. ನಂತರ ಕೂಕನೂರು ಪಟ್ಟಣದ ನವೋದಯದ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿದಾಗ ಹಿರಿಯ ವಿದ್ಯಾರ್ಥಿಗಳ ಹಲ್ಲೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪಾಲಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವರದಿಗಾರರ ಮುಂದೆ ಮಾತನಾಡಿದರು. ಈ ಕುರಿತು ವರದಿಗಾರ ದೂರವಾಣಿಯ ಮೂಲಕ ಸಂಸದರಿಗೆ ಕರೆ ಮಾಡಿದಾಗ ಸಂಸದರು ಕರೆಯನ್ನು ಸ್ವೀಕರಿಸಲಿಲ್ಲ. ಇದರಿಂದ ವರದಿಗಾರರಿಗೆ ಉತ್ತರವೇ ಸಿಗಲಿಲ್ಲ. ಇಂತಹ ಗುಂಡಾವರ್ತನೆಗಳು ಶಾಲೆಯಲ್ಲಿ ನಡೆದರೆ ಮಕ್ಕಳ ಶಿಕ್ಷಣ ಪ್ರಗತಿ ಎಲ್ಲಿಗೆ ಬಂತು ನಿಲ್ಲುವುದು ಮತ್ತು ಈ ವರದಿಯನ್ನು ವೀಕ್ಷಿಸಿದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವವರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ಕುಬೇರ ಮಜ್ಜಿಗಿ, ಶಿವಾನಂದ ಪ್ಯಾಟಿ, ಬಸವರಾಜ್ ಹುಬ್ಬಳ್ಳಿ, ಜಗನ್ನಾಥ್ ಬೀಸರಳ್ಳಿ, ಹನುಮಂತಪ್ಪ ಹಳ್ಳಿ, ಯಲ್ಲಪ್ಪ ರಕ್ಕಸಗಿ, TN ಚವ್ಹಾಣ್, ಗಂಗಾಧರ್ ಡೊಳ್ಳಿ, ರಂಗನಾಥ್ ಮೇಟಿ, ನಾಗರಾಜ್ ಹೊನಗಡ್ಡ, ದ್ಯಾಮಣ್ಣ ವಡ್ರಕಲ್, ಮಲ್ಲಪ್ಪ ಸೇರಿದಂತೆ ಇತರರು ಇದ್ದರು. ಚೆನ್ನಯ್ಯ ಹಿರೇಮಠ್, ಕುಕನೂರು ತಾಲೂಕು. ನಮ್ಮ ಸೀನಿಯರ್ಸ್ 12th ಕ್ಲಾಸು ಮತ್ತು 11th ಕ್ಲಾಸು ಟೀಚರ್ಸ್ ಡೇ ಮೀಟಿಂಗ್ ಅಂತೇಳಿ ಕರೆದು ಅವತ್ತು ರಾತ್ರಿ ನಮ್ಮನ್ನು ಎಲ್ಲರೂ ಗುಂಪಾಗಿ ಒಬ್ಬರನ್ನೇ ಕರೆದು ಗುಂಪಾಗಿ ಹೊಡೆದಿದ್ದಾರೆ. ಮತ್ತು ಭಾಳ ಏಟುಗಳು ತಿಂದಿದ್ದ ಭಾಳ ಏಟು ತಿಂದ ಹುಡುಗರು ತೋರಿಸಲು ಹೋದಾಗ ನರ್ಸ್ ಮ್ಯಾಮು ನೀವು ಏನೋ ತಪ್ಪು ಮಾಡಿರ್ತೀರಿ, ಅದಕ್ಕೆ ನಿಮಗೆ ಹೊಡೆದಿರ್ಬೋದು ನೋಡು ಅಂತ ಹೇಳಿದರು. ಮತ್ತು ಆಮೇಲೆ 7 ಸಹ ಬಡಿದಿದ್ದಾರೆ ಅವರು. ಮಧ್ಯಾಹ್ನ 1 ನಂತರ 8ನೇ ಕ್ಲಾಸ್ ಅವ್ರಿಗೆ ಬಡಿದು ಮತ್ತು ರಾತ್ರಿ ನಮಗೆ 10ರಿಂದ 11ವರೆಗೆ ನಮ್ಮನ್ನು 2 ಗುಂಪುಗಳನ್ನಾಗಿ ಮಾಡಿ ನಮ್ಮನ್ನು ಥಳಿಸಿದ್ದಾರೆ. ಈಗ ನಮಗೆ ಭಯ ಆಗ್ತಾಯಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡ್ತಾರೋ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. ಇದರಿಂದ ನಮಗೆ ರಕ್ಷಣೆ. ನನ್ನ ಹೆಸರು ಸೃಜನ. ನಾನು 10th ಕ್ಲಾಸು ನವೋದಯ ಶಾಲೆಗೆ ಸ್ಟೂಡೆಂಟ್. ನಾನು ನಮ್ಮನ್ನ ಮಂಗಳವಾರ ನಮ್ಮನ್ನ ಟೀಚರ್ಸ್ ಡೇ ಮೀಟಿಂಗ್ ಅಂತ PUC ಅವರು ಕರೆದು ಫಸ್ಟ್ ಮೀಟಿಂಗಿನ ಬಗ್ಗೆ ಮಾತಾಡಿ ಆಮೇಲೆ ಒಬ್ಬೊಬ್ರನ್ನ ಕರೆದು ಸುಮ್ಮನೆ ಏನು ಕಾರಣ ಇಲ್ಲಾರ್ದ ಇಲ್ಲ ಸಿಲ್ಲಿ ಕಾರಣ ಇಟ್ಕೊಂಡು ಅವ್ರು ನಮ್ಮ ಎಲ್ಲರೂ ಗುಂಪಾಗಿ ಹೊಡೆದ್ರು. ಅವ್ರು ಬಡಿಯೋ ಇದಕ್ಕೆ ಯಾರು ಬಡಿದ್ರು ಅಂತಲೂ ಗೊತ್ತಾಗಿಲ್ಲ. ಬೆಲ್ಟ್ ತಗೊಂಡು, ವಯರ್ ತಗೊಂಡು, ಹಗ್ಗ ತಗೊಂಡು ಬಡಿದ್ರು. ಗಾಡಿಗೆ ಹಾಸಿದ್ರು, ತಲೆ ಹಿಡ್ಕೊಂಡು ಯಾರು ಬಡಿದ್ರು ಅಂತಲೂ ಗೊತ್ತಾಗಿಲ್ಲ. ಇದು ಅವತ್ತು ಗಾಡಿ ಗುಚ್ಚಿದ್ರಿಂದ ನನಗೆ ನಿದ್ದೆ ಬಂದಿಲ್ಲ. ಭಾಳ ಅದು ನೋವಾಗಿತ್ತು. ಇವೆಲ್ಲ ಹಸುರಾಗಿತ್ತು. ಕಣ್ಣು ಸಹ ಕಾಣ್ತಿದ್ದಿಲ್ಲ ಚೆನ್ನಾಗಿ. ಮತ್ತು ಇದು ನಂದೊಬ್ಬ ಒಂದಲ್ಲ, ನಮ್ಮ ಕ್ಲಾಸ್ನವ್ರಿಗೆ ಒಂದು 30 ಜನ, ಒಂದು 8th ಕ್ಲಾಸ್ನಲ್ಲಿ ಒಂದು 30 ಜನ, ಒಂದು 50-60 ಜನ ಬಡಿದಿದ್ದಾರೆ ಅವರು. ಮಧ್ಯಾಹ್ನ 2 ಕ್ಲಾಸು, ರಾತ್ರಿ 10:30, 11 ಗಂಟೆ ಸುಮಾರು 10th ಕ್ಲಾಸ್ ಅವ್ರನ್ನ ಬಡಿದ್ರು. ಅವರು ಮತ್ತೆ ಕಾರಣ ಇಲ್ಲಾರ್ದ ಸುಮ್ಮನೆ ಏನಾದರೂ ಒಂದು ಕಾರಣ ಹಾಕಿ ಬಡಿಯೋದು, ಗುಂಪಲ್ಲಿ ಬಡಿದ್ರು. ಅವರು ಯಾರು ಗೊತ್ತಿಲ್ಲಾರ್ದಂಗೆ ಬಡಿದ್ರು. ಇದು ನಮಗೆ ಸಣ್ಣ ಪುಟ್ಟ ಮೊದಲಾಗ ರ್ಯಾಗಿಂಗ್ ನಡೀತಿದ್ದು.
ಏನಾದರೂ ತಂದು ಕೊಡೋದು, ಇಲ್ಲ ಬಟ್ಟೆ ವಾಷಿಂಗ್ ಕೊಡೋದು ಈಗ ನಡೀತಿದ್ದು. ನಾವು ಏನೋ ಸಣ್ಣದಂತ ಸುಮ್ಮನಾಗಿದ್ವಿ. ಆದರೆ ಮೊನ್ನೆ ಒಂದು ಭಾಳ ದೊಡ್ಡ ಪ್ರಮಾಣದಾಗಿ ಇದನ್ನ ಆಯ್ತು. ಇದು ನನಗಂತಲ್ಲ, ಜಗ್ಗುಡ್ರಿಗೆ ಹಿಂಗಾಗಿದೆ. ಒಬ್ಬೊಬ್ಬರಿಗೆ ಗಾಯ ಇಂಥಲ್ಲೆಲ್ಲ ಕಿತ್ಕೊಂಡೋಗೈತಿ. ಮತ್ತು ತೊಗಲು ಕಿತ್ಕೊಂಡೋಗಿ ಪೈಪ್ ತೊಗೊಂಬಡ್ದಾರ, ಲೆದರ್ ಬೆಲ್ಟ್ ತೊಗೊಂಡ್ಬಡ್ದಾರ, ವಯರು ಎಲ್ಲ ತೊಗೊಂಬಡ್ದಾರ. ಭಾಳಷ್ಟು ಜನಕ್ಕೆ ಗಾಯನೂ ಆಗಿದೆ. ಒಬ್ಬೊಬ್ರಿಗೆ ಒಳಪೆಟ್ಟಾಗೈತಿ ಭಾಳ ಜನಕ್ಕೆ. ನಮಗೆ ಭಾಳ ಭಯ ಶುರು ಆಗೈತಿ. ನಮಗೆ ತೊಂದರೆ ಆಗೈತಿ. ನಮಗೆ ರಕ್ಷಣೆ ಬೇಕು. ಕೊಪ್ಪಳದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಒಂದು ವಾರದ ಹಿಂದೆ ಏನು ಘಟನೆ ನಡೆದಿದೆ ಅಂದರೆ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೂರವಾಗಿ ಥಳಿಸಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಮರ್ಮಾಂಗಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಇದು ಒಂದು ಭಯಾನಕ ಘಟನೆ. ನಾವು ಇವತ್ತು ಪಾಲಕರಾಗಿ ನಾವು ಆತಂಕದಲ್ಲಿ ಇದ್ದೇವೆ. ಯಾಕಂತ ಹೇಳಿದ್ರೆ ನವೋದಯ ವಿದ್ಯಾಲಯಕ್ಕೆ ನಾವು ಮಕ್ಕಳು ಹೋಗ್ತಾರಂದ್ರೆ ಅದು ಒಂದು ಹೆಮ್ಮೆಯ ವಿಷಯ ಇತ್ತು ನಮ್ಮಲ್ಲಿ. ಯಾಕಂದ್ರೆ ನವೋದಯಕ್ಕೆ ಅವನು ಪ್ರವೇಶ ಪರೀಕ್ಷೆ ಬರೆದು ಅಲ್ಲಿ ಪಾಸಾಗಿ ಹೋಗಿ ನವೋದಯ ಓದ್ತಾ ನನ್ನ ಮಗ ಅಂದ್ರೆ ಅವನು ಏನೋ ಒಂದು ದೊಡ್ಡ ಆಫೀಸರ್ ಆಗ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತೇಳಿ ಎಲ್ಲ ಪಾಲಕರೆಲ್ಲ ಕನಸು ಕಟ್ಟಿಕೊಂಡು ಕುಂತಿರ್ತೀವಿ. ಅಂಥದ್ರಲ್ಲಿ ಇಲ್ಲಿ ಈ ಥರ ವ್ಯವಸ್ಥೆ ಇರೋದು ಭಾಳ ನಮ್ಗೆ ಆತಂಕಕಾರಿ ಮತ್ತು ವಿಷಾದನೀಯ ಸಂಗತಿ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ಪ್ರಾಚಾರ್ಯರ ಒಂದು ಕಾರ್ಯವೈಫಲ್ಯ ಇದಕ್ಕೆ ಕಾರಣ ಅಂತೇಳಿ ನಾವು ನೇರವಾಗಿ ಆರೋಪವನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ಮೊದಲನೇ ಘಟನೆ ಅಲ್ಲ. ಇದು ಸಾಕಷ್ಟು ಬಾರಿ ಕಿರಿಯ ವಿದ್ಯಾರ್ಥಿಗಳನ್ನು ಹೊಡೆದಿದ್ದು, ಬಡಿದಿದ್ದು ಮತ್ತು ರ್ಯಾಗಿಂಗ್ ಮಾಡಿದ್ದು, ಅವ್ರು ಹೇಳಿದ ಕೆಲಸವನ್ನು ಕಿರಿಯ ವಿದ್ಯಾರ್ಥಿಗಳು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಹೊಡೆಯೋದು ಬಡಿಯೋದು ಇಂಥದ್ದೆಲ್ಲ ಮಾಡೋದು. ಹಾಗಾಗಿ ಇದು ಸಾಕಷ್ಟು ಸಾರಿ ಇದು ಆಗ್ಯದ. ಇದು ಈ ಕೆಲವೊಂದು ಟೈಮ್ನಾಗ ಹೊಡಿತಾರ, ಇದು ಮಾಡ್ತಾರೆ ಮಕ್ಕಳಿಗೆ. ಅವರು ನೀವು ಮತ್ತೆ ವಾರ್ನಿಂಗ್ ಮಾಡ್ತಾರೆ ಏನಂತಂದರೆ, ಒಂದು ವೇಳೆ ನೀವು ಇದನ್ನು ಶಿಕ್ಷಕರಿಗೆ ಹೇಳಿದ್ರೆ ನಿಮ್ಮನ್ನು ಉಳಿಸಂಗಿಲ್ಲ, ನಿಮ್ಮ ಜೀವ ತೆಗಿತೀವಿ, ಜೀವ ಬೆದರಿಕೆ ಹಾಕೋದು. ಹಂಗಾಗಿ ಆ ಮಕ್ಕಳು ಅಲ್ಲೇ ಹೋಗ್ಲಿ ಬಿಡು, ನಮ್ಗೆ ಯಾಕೆ ಹೊಡೆದ್ರೆ ಏನಾಯಿತು, ಸುಮ್ಮನೆ ಇದ್ದು ಬಿಡೋಣ ಅಂತ ಸುಮ್ಮನೆ ಇದ್ದು ಬಿಡೋದು. ಒಂದು ವೇಳೆ ಇದು ಶಿಕ್ಷಕರ ಗಮನಕ್ಕೆ, ಪ್ರಾಚಾರ್ಯರ ಗಮನಕ್ಕೆ ಬಂದಾಗ್ಯೂ ಕೂಡ ಇದನ್ನು ಪಾಲಕರಿಗೆ ಮುಟ್ಲಾರ್ದಂಗೆ ಅವ್ರು ನೋಡ್ಕೊಂತಾರೆ. ಯಾವುದೇ ಕಾರಣಕ್ಕೂ ಪಾಲಕರಿಗೆ ಇದು ವಿಷಯ ಗೊತ್ತಾಗಲಾರ್ದಂಗೆ ಇಲ್ಲಿಯ ಒಂದು ವ್ಯವಸ್ಥೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪಾಲಕರಿಗೆ ಗೊತ್ತಾಗ ಗಲಾಟೆ ಆಗ್ತಾವ, ಸುದ್ದಿ ಆಗುತ್ತಾ, ನಮಗೆಲ್ಲ ಸಮಸ್ಯೆ ಆಗುತ್ತಾ ಅಂಥೇಳಿ. ಹಾಗಾಗಿ ಇದೇನು ಪ್ರಕರಣ ಐತಲ್ಲ, ಗಂಭೀರವಾದ ಪ್ರಕರಣ ಇದು. ಒಂದಲ್ಲ ಎರಡಲ್ಲ, ಸುಮಾರು 60-70 ವಿದ್ಯಾರ್ಥಿಗಳಿಗೆ ಇವತ್ತು ಕ್ರೂರವಾಗಿ ಮಾರಣಾಂತಿಕವಾಗಿ ಥಳಿಸಿದ್ದಾರೆ. ಕೆಲವರನ್ನ ಕಟ್ಟಿಗೆ, ಬೆಲ್ಟು, ಪೈಪು, ಹಗ್ಗ, ವೈರ್ನಿಂದ ಥಳಿಸಿ, ಇನ್ನೂ ಕೆಲವು ವಿದ್ಯಾರ್ಥಿಗಳನ್ನ ಗಾಡಿಗೆ ತಲೆಯನ್ನು ಗಾಡಿಗೆ ಜಜ್ಜಂಥದ್ದು. ಇಂಥವೆಲ್ಲ ಭಯಾನಕವಾದ ಒಂದು ಕೃತ್ಯಗಳಿವು. ಹಾಗಾಗಿ ನಾವು ಇವತ್ತು ನಮ್ಮ ಮಾನ್ಯ ಸಂಸದರನ್ನ ಭೇಟಿಯಾಗಿ ಅವರಿಗೆ ಈ ವಿಷಯವನ್ನು ಚರ್ಚೆ ಮಾಡಿದ್ದೀವಿ, ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಪ್ರಾಚಾರ್ಯರನ್ನ ನೀವು ಅಮಾನತುಗೊಳಿಸಬೇಕು. ಇದನ್ನು DC ಅವ್ರ ಹತ್ರ ಮಾತನಾಡಿ ಗಂಭೀರವಾಗಿ ಇದು ಪ್ರಕರಣವನ್ನು ತೆಗೆದುಕೊಳ್ಬೇಕಂತ ನಾವು ಹೇಳಿದ್ದೀವಿ. ಜೊತೆಗೆ ನಾಳೆ ನಾವು DC ಅವ್ರನ್ನ ಕೂಡ DC ಅವರಿಗೆ ಒಂದು ಮನವಿ ಪತ್ರವನ್ನು ತಯಾರು ಮಾಡಿದ್ದೀವಿ. ಅದನ್ನು ಕೂಡ ನಾಳೆ ಸಲ್ಲಿಸ್ತೀವಿ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಯಾರು ಇದರಲ್ಲಿ ತಪ್ಪಿಸ್ತಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು. ಆಮೇಲೆ ಆ ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು TC ಕೊಟ್ಟು ಮನೆಗೆ ಕಳಿಸ್ಬೇಕು. ಅಂದರೆ ಇದು ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ. ಇದು ಅಲ್ಲಿಗೆ ಕೊನೆ ಆಗುತ್ತೆ. ಇಲ್ಲಾಂದ್ರೆ ಇದು ಕೊನೆ ಆಗಲ್ಲ. ದಯವಿಟ್ಟು ನಾವು ಆಗ್ರಹ ಮಾಡ್ತೀವಿ, ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸ್ಬೇಕಂತೇಳಿ ಮನವಿ ಮಾಡಿಕೊಳ್ತೀವಿ.